ನಮಸ್ಕಾರ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸ್ನೇಹವೆಂಬುದು ಬದುಕಿನಲ್ಲಿ ಅಮೂಲ್ಯವಾದ ಬಂಧವಾಗಿದೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಆಪ್ತ ಸ್ನೇಹಿತರಾಗುತ್ತಾರೆ. ಕೆಲವೊಮ್ಮೆ ಈ ಸ್ನೇಹ ರಕ್ತ ಸಂಬಂಧವನ್ನು ಮೀರಿದ ಬಾಂಧವ್ಯ ಉಂಟು ಮಾಡುತ್ತದೆ. ಈ ಸ್ನೇಹಕ್ಕೆ ಯಾವುದೇ ಧರ್ಮ, ಜಾತಿ, ವಯಸ್ಸು, ಜನಾಂಗೀಯತೆಯನ್ನು ನೋಡಿ ಹುಟ್ಟುವುದಿಲ್ಲ. ನಮ್ಮೆಲ್ಲ ಕಷ್ಟಗಳಿಗೆ ಹೆಗಲಾಗುವ, ಸೋತಾಗ ಸಾಂತ್ವನ ಹೇಳುವ, ಗೆದ್ದಾಗ ಹುರಿದುಂಬಿಸುವ, ಹಾಗೆ ನಮ್ಮ ಗೆಲುವನ್ನು ತಮ್ಮ ಗೆಲುವೆಂದು ಸಂಭ್ರಮಿಸುವಂತಹ ನಮ್ಮೆಲ್ಲ ಸ್ನೇಹಿತರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಅಂತಾರಾಷ್ಟ್ರೀಯ ಗೆಳೆತನ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಈ ಸ್ನೇಹ ಹೀಗೆ ಇರಲಿ, ಬೆಳಗುತ್ತಿರಲಿ, ಹಾಗೆ ಮುನ್ನುಗ್ಗುತ್ತಿರಲಿ. ಸೊ ಈ ಅಂತಾರಾಷ್ಟ್ರೀಯ ಗೆಳೆತನ ದಿನ ಹೇಗೆ ಹುಟ್ಟಿತು, ಇದರ ಇತಿಹಾಸವೇನು, ಯಾವಾಗ ಪ್ರಾರಂಭವಾಯಿತು ಎಂಬುದನ್ನು ಸ್ವಲ್ಪ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ಸುಮಾರು 1914 ಅಂದರೆ ಒಂದನೇ ವಿಶ್ವ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್, ಅದು 14ಕ್ಕೆ ಪ್ರಾರಂಭವಾಗಿ 18ಕ್ಕೆ ಮುಗಿಯುತ್ತದೆ. ಸೊ ಅದಾದ ನಂತರ 1919ರಲ್ಲಿ ಈ ಮೊದಲನೇ ಬಾರಿಗೆ 1919ರಲ್ಲಿ ಸ್ನೇಹಿತರ ದಿನ ಪ್ರಾರಂಭವಾಗ್ತದೆ. ಸೊ ಮೊದಲನೇದಾಗಿ ಇದು ಯಾವ ರೀತಿ ಆಚರಣೆ ಮಾಡ್ತಿದ್ರಪ್ಪ ಅಂದರೆ, ಪರಸ್ಪರ ಪತ್ರಗಳನ್ನು ಬರೆಯುವುದು, ಬ್ಯಾಂಡ್ಗಳನ್ನು ಅಂದರೆ ಮಣಿಗಳನ್ನು ಕಟ್ಟುವುದು, ಕೈಗೆ ಕಟ್ಟುವ ಮಣಿಗಳನ್ನು ಕಟ್ಟುವ ಮೂಲಕ ತಮ್ಮ ಸ್ನೇಹದ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದರು. ಸೊ ಅದಾದ ನಂತರ ಅಮೇರಿಕವು 1935ರಲ್ಲಿ ಅಮೇರಿಕದ ಕಾಂಗ್ರೆಸ್, ಅಲ್ಲಿನ ಸರ್ಕಾರ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಿದೆ. ಸೊ ಹಾಗೆ ಘೋಷಣೆಯಾದಂಥ ಈ ಫ್ರೆಂಡ್ಶಿಪ್ ಡೇ ಅಲ್ಲಿನ ಯುವ ಜನಾಂಗ ತುಂಬ ಸಂಭ್ರಮಾಚರಣೆಯನ್ನು ಮಾಡುವುದನ್ನು ನೋಡಿ ಅಲ್ಲಿರುವಂಥ ಇತರೆ ದೇಶಗಳು, ದಕ್ಷಿಣ ಅಮೆರಿಕದಲ್ಲಿ ಬರುವಂಥ ಇತರೆ ದೇಶಗಳು ಕೂಡ ಈ ಫ್ರೆಂಡ್ಶಿಪ್ ಡೇಯನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡ್ತಾರೆ. ಸೊ ಅದಾದ ನಂತರ 1958ರಲ್ಲಿ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಗೆಳೆತನದ ದಿನ ಎಂದು ಶುರು ಮಾಡ್ತಾರೆ. ಹಾಗೆ ನಿಧಾನವಾಗಿ ಈ ಫ್ರೆಂಡ್ಶಿಪ್ ಡೇ ಎಲ್ಲ ದೇಶಗಳಿಗೂ ಹರಡಲು ಶುರುವಾಗ್ತದೆ. ಸೊ ಇದಾದ ನಂತರ ಇದೆಲ್ಲವನ್ನು ಗಮನಿಸಿದಂತಹ UNO ವಿಶ್ವಸಂಸ್ಥೆ 2011 ಏಪ್ರಿಲ್ 27ರಂದು ತನ್ನ ಸಾಮಾನ್ಯ ಸಭೆಯಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತದೆ. ಏನಂತ ಘೋಷಣೆ ಮಾಡ್ತದೆ ಅಂದರೆ, ಸೊ ಇದು ಇಲ್ಲಿಂದ ಇವತ್ತಿನಿಂದ ಇದನ್ನು ಅಂತಾರಾಷ್ಟ್ರೀಯ ಫ್ರೆಂಡ್ಶಿಪ್ ಡೇ ಎಂದು ಘೋಷಣೆ ಮಾಡ್ತದೆ. ಹಾಗೆ ಘೋಷಣೆ ಮಾಡುವ ಮೂಲಕ ಪ್ರತಿ ವರ್ಷವೂ ಒಂದೊಂದು ಥೀಮ್, ಘೋಷವಾಕ್ಯವನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಸೊ ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುವುದು. ಹಾಗೆ ಈ ಫ್ರೆಂಡ್ಶಿಪ್ ಡೇ ಪ್ರಾರಂಭವಾಯಿತು. ಕೆಲವು ದೇಶಗಳಲ್ಲಿ ಜುಲೈ 30ರಂದು ಆಚರಣೆ ಮಾಡಿದರೆ, ದಕ್ಷಿಣ ಏಷ್ಯಾದಲ್ಲಿ ಈ ಫ್ರೆಂಡ್ಶಿಪ್ ಡೇಯನ್ನು ಆಗಸ್ಟ್ ಮೊದಲನೇ ಭಾನುವಾರದಂದು ನಾವು ಈ ಫ್ರೆಂಡ್ಶಿಪ್ ಡೇಯನ್ನು ಆಚರಣೆ ಮಾಡ್ತೀವಿ. ಸೊ ಇದು ಈ ಫ್ರೆಂಡ್ಶಿಪ್ ಡೇ ಅಂದರೆ ಅಂತಾರಾಷ್ಟ್ರೀಯ ಗೆಳೆತನ ದಿನದ ಸಂಕ್ಷಿಪ್ತ ಮಾಹಿತಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ. ನಮಸ್ಕಾರ.